ಇನ್ನು ಗಡಿನಾಡು ಬೆಳಗಾವಿಯಲ್ಲೂ ಕೂಡ ಈ ಮಹಾ ಮಳೆಯ ಆರ್ಭಟ ಮುಂದುವರೆದಿದೆ. ಮಲಪ್ರಭಾ ನದಿಗೆ 15,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ನವಿಲು ತೀರ್ಥ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮಹಾಮಳೆಯ ಆರ್ಭಟ ಒಂದು ಕಡೆ ಹಳ್ಳ ಕೊಳ್ಳಗಳು ತುಂಬಿ ತುಳುಕ್ತಾ ಇದೆ, ನದಿ ತುಂಬಿದೆ. ಮತ್ತೊಂದು ಕಡೆಯಲ್ಲಿ ಜಲಾಶಯಗಳಿಂದ ನೀರನ್ನ ಹೊರಬಿಡಲಾಗ್ತಾ ಇದೆ. ಇದರಿಂದ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ. ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ. ರಾಮದುರ್ಗದ ತೇರ್ ಬಜಾರ್ಗೆ ಈ ನೀರು ನುಗ್ಗಿದೆ. ತೇರ್ ಬಜಾರ್ನ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣ ಜಲಾವೃತ. ಅಲ್ಲಿ ಜಲಾಶಯದಿಂದ ನೀರನ್ನ ಬಿಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ಹರಿಬಿಡಲಾಗ್ತಾ ಇದೆ. ನವಿಲು ತೀರ್ಥ ಡ್ಯಾಂನಿಂದ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ತೇರ್ ಬಜಾರ್ನ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಬೆಳಗಾವಿ ರೈತರಿಗೆ ಈ ಮಳೆಯಿಂದ ಒಂದು ರೀತಿಯಲ್ಲಿ ಮರ್ಮಾಘಾತ ಸಿಕ್ಕಂತಾಗಿದೆ. ಎರಡನೇ ಬಾರಿ ಬಿತ್ತಿದ್ದಂಥ ಭತ್ತದ ಬೆಳೆಯೂ ಕೂಡ ನೀರು ಪಾಲು. ವಿಪರೀತ ಮಳೆ ಆಗ್ತಾ ಇದೆ. ಇದರಿಂದ ಭತ್ತದ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಸಾವಿರಾರು ಎಕರೆ ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲೆಯ ನೀರು ನುಗ್ಗಿರೋದು. ಸಾವಿರಾರು ಎಕರೆ ಗದ್ದೆಯಲ್ಲಿ ಭತ್ತ ಬೆಳೆದಿದ್ರು. ಇನ್ನೇನು ಕೈ ಬರಬೇಕಿತ್ತು ಅನ್ನುವಷ್ಟರಲ್ಲಿ ಇದೆಲ್ಲವೂ ಕೂಡ ಮಳೆ ನೀರಿನ ಪಾಲಾಗಿದೆ. ಬಳ್ಳಾರಿ ನಾಲೆ ನೀರು ನುಗ್ಗಿದೆ. ಇದರಿಂದಾಗಿ ಇಡೀ ಭತ್ತದ ಗದ್ದೆ ಎಲ್ಲವೂ ಕೂಡ ನದಿಯಂತಾಗಿದೆ. ಬೆಳಗಾವಿ ಎಳ್ಳೂರ ಮಾರ್ಗ ಮಧ್ಯೆ ಇರುವಂತಹ ನಾಲೆ ಇದು. ಮಳೆ ಆರ್ಭಟದಿಂದ ರೈತರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ನಾವೇನ್ ಮಾಡಬೇಕೀಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಪರಿಹಾರ ಕೊಡಿಸಿ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಮನೆಗೂ ಕೂಡ ಈ ನಾಲೆಯ ನೀರು ನುಗ್ಗುವಂತಹ ಆತಂಕದಲ್ಲಿ ಜನರಿದ್ದಾರೆ. ಪಶ್ಚಿಮ ಘಟ್ಟ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಮತ್ತೆ ಬಳ್ಳಾರಿ ನಾಲಾ ಮೈದುಂಬಿ ಹರಿತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ನದಿಯಂತೆ ಈ ಒಂದು ಬಳ್ಳಾರಿ ನಾಲಾ ಕೂಡ ಏನು ಆವರಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಏನು ಬೆಳೆಯನ್ನ ಕೂಡ ಇಲ್ಲಿ ಬೆಳೆಯಲಾಗುತ್ತೆ. ಭತ್ತದ ಬೆಳೆಯನ್ನ ಕೂಡ ಬೆಳೆಯಲಾಗುತ್ತೆ. ಪ್ರಮುಖವಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಎಳ್ಳೂರು ಇರಬಹುದು, ವಡಗಾವಿ ಇರಬಹುದು, ಶಹಾಪುರ ಜೊತೆಗೆ ಬೇರೆ ಬೇರೆ ಏನು ಪ್ರದೇಶದಲ್ಲಿ ಏನು ಬೆಳಗಾವಿಯಲ್ಲಿ ಭತ್ತವನ್ನ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿ ಇರಬಹುದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಬೆಳೆಗಳನ್ನ ಭತ್ತದ ಬೆಳೆಯನ್ನ ಕೂಡ ಈಗ ನಾಟಿ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲೂ ಕೂಡ ರೈತರು ಭತ್ತವನ್ನ ನಾಟಿ ಮಾಡಿದ್ರು. ಆದ್ರೆ ಈಗ ಮತ್ತೆ ಏನು ಮಳೆ ಆಗಿತ್ತು. ಮಳೆ ಆದಂತ ಸಂದರ್ಭದಲ್ಲಿ ಏನು ಬೆಳೆಯನ್ನ ಮುರಿದು ಮತ್ತೆ ನಾಟಿ ಮಾಡಿದ್ರು. ಅದು ಕೂಡ ಈಗ ಕೊಳೆಯುವ ಭೀತಿಯಲ್ಲಿ ಇರುವಂತದ್ದು. ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದರಿಂದ ತೀವ್ರ ಸಂಕಷ್ಟವನ್ನ ರೈತರು ಎದುರಿಸ್ತಾ ಇರುವಂತದ್ದು ಅದೃಷ್ಟದಲ್ಲಿ ಗಮನಿಸಬಹುದು. ಎಲ್ಲಿ ನೋಡಿದ್ರಲ್ಲಿ ಕೂಡ ನದಿಯಂತೆ ಈ ಒಂದು ಬಳ್ಳಾರಿ ನಾಲಾ ಆವರಿಸಿಕೊಂಡಿರುವಂತದ್ದು. ಕಳೆದ ಹಲವಾರು ವರ್ಷಗಳಿಂದ ಕೂಡ ಈ ಒಂದು ಬಳ್ಳಾರಿ ನಾಲಾದ ಹೂಳನ್ನ ಎತ್ತಬೇಕು, ಇದನ್ನ ಶಾಶ್ವತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ಕೊಂಡು ಬರಲಾಗಿತ್ತು. ಆದ್ರೆ ಈವರೆಗೂ ಯಾವ ಸರ್ಕಾರಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಇರಬಹುದು, ಅಧಿಕಾರಿಗಳು ಇದನ್ನ ಹೂಳೆತ್ತುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಏನು ತೀರದಲ್ಲಿ ಬರುವಂತ ರೈತರು ತೀವ್ರ ಸಂಕಷ್ಟವನ್ನ ಎದುರಿಸ್ತಾರೆ. ಇಲ್ಲಿಂದ ಬೆಳಗಾವಿ ತಾಲೂಕಿನ ಎಳ್ಳೂರಿಂದ ಹಿಡಿದು ಸುಮಾರು ಏನು ಮಾರ್ಕಂಡೇಯ ನದಿ ಸೇರುವಂತ ಪ್ರದೇಶದವರೆಗೂ ಕೂಡ ಈ ಒಂದು ಬಳ್ಳಾರಿ ನಾಲಾದ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಪರಿಹಾರ ಸಿಗ್ತಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಬೆಳೆದಂತ ತರಕಾರಿ ಇರಬಹುದು, ಜೊತೆಗೆ ಭತ್ತ ಸಂಪೂರ್ಣವಾಗಿ ನಾಶ ಆಗುವಂತ ಭೀತಿ ಕೂಡ ಇರುವಂತದ್ದು. ಜೊತೆಗೆ ಇದಷ್ಟೇ ಅಲ್ಲ, ಏನು ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಘಟ್ಟಪ್ರಭಾ ಜಲಾನಯನ ಇರಬಹುದು, ಜೊತೆಗೆ ಮಲ್ಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಅಲ್ಲಿಯೂ ಕೂಡ ಪ್ರವಾಹದ ಭೀತಿ ಕೂಡ ಇರುವಂತದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ 8 ಸೇತುವೆಗಳು ಮುಳುಗಡೆ ಆಗಿರುವಂತದ್ದು. ಜೊತೆಗೆ ಘಟ್ಟಪ್ರಭಾ ಇರಬಹುದು ಅಥವಾ ಮಲ್ಲಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಕೂಡ ಇರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಬಳ್ಳಾರಿ ನಾಲಾ ಏನಿದೆ ಇದನ್ನ ಶಾಶ್ವತವಾಗಿ ಹೂಳೆತ್ತುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಆ ಮಳೆಗೆ ಘಟಪ್ರಭಾ ನದಿಯ ಅಬ್ಬರ ಬಹಳ ಜೋರಾಗಿದೆ. ಜಲಾಶಯದಿಂದ 50,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರ ಮಳೆಗೆ ಘಟಪ್ರಭಾ ನದಿ ತುಂಬಿ ತುಳುಕ್ತಾ ಇದೆ. ಜಲಾಶಯದಿಂದ 50,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಈ ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ತುಂಬಿದೆ. ಆ ದೇವಸ್ಥಾನ ಇಡೀ ಸಂಪೂರ್ಣ ಜಲಾವೃತ. ಪೂಜೆ ಪುನಸ್ಕಾರಗಳಿಲ್ಲ, ಭಕ್ತಾದಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲೇ ಈಜಾಡ್ತಾ ಇದ್ದಾರೆ ಅನೇಕ ಭಕ್ತಾದಿಗಳು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ತುಂಬಿದೆ. ದೇವಸ್ಥಾನಕ್ಕೆ ಭಕ್ತರ ಪ್ರವೇಶವನ್ನ ಈಗ ಬಂದ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಭಕ್ತರು ಬರುವಂತಿಲ್ಲ, ಬರೋದಕ್ಕೆ ಆಗ್ತಾನೂ ಇಲ್ಲ. ಹಾಗಾಗಿ ಭಕ್ತರಿಗೆ ಒಂದು ರೀತಿಯಲ್ಲಿ ನಿರಾಸೆ. ಅನೇಕರು ಆಗಮಿಸಿದ್ರು ಇದರ ಮಾಹಿತಿ ಇಲ್ಲದೆ, ಅಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ಭಕ್ತರು ಕೂಡ ವಾಪಸ್ ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಣ ಮಳೆಯ ಆರ್ಭಟ ಎಷ್ಟಿದೆ ಅಂತಂದ್ರೆ ಜಮೀನಿನಲ್ಲೇ ಬಿತ್ತಿದಂತ ಬೆಳೆ ಕೊಳೆತಾ ಇದೆ. ಮಾರುಕಟ್ಟೆಗೆ ಬೆಳೆಯನ್ನ ತರೋದಕ್ಕೂ ಆಗದೆ ಕೂಡ ಈ ಅನ್ನದಾತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಬೆಳೆಯನ್ನ ಏನ್ ಮಾಡೋದು, ಮಾರ್ಕೆಟ್ಗೆ ತರೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಮಳೆ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಮಳೆ ನೀರಿನಿಂದಾಗಿ ಕೆರೆಯಂತಾಗಿದೆ ಹೊಲ ಗದ್ದೆಗಳೆಲ್ಲವೂ ಕೂಡ. ರೈತರ ಹೊಲಗಳಿಗೆ ತೆರಳುವಂತ ರಸ್ತೆ ಎಲ್ಲವೂ ಕೂಡ ಜಲಾವೃತ. ಹೊಲಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಬೆಳೆ ಕಟಾವು ಮಾಡೋದು ಹೇಗೆ, ಅದನ್ನ ಮಾರ್ಕೆಟ್ಗೆ ತರೋದು ಹೇಗೆ ಅನ್ನುವಂಥ ಪ್ರಶ್ನೆ. ರೈತರಿಗೆ ಆತಂಕ, ಏನಾಗುತ್ತೆ ಅನ್ನುವಂಥದ್ದು. ಇಡೀ ವರ್ಷದ ಬದುಕು ಈ ಬೆಳೆಯಿಂದ ನಿರ್ಧಾರ ಆಗುತ್ತೆ. ಅವ್ರ ರಸ್ತೆನೇ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಅವರ ಹೊಲಗಳಿಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಲ್ಲವೂ ಕೂಡ ನೀರು ಪಾಲು, ನೀರಿಂದ ಜಲಾವೃತ ಆಗಿದೆ. ಕಲಬುರಗಿ ತಾಲೂಕು ಹಾರುತಿ ಹಡಗಿಲ್ ಗ್ರಾಮಸ್ಥರು ಪಾಪ ತಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು. ಇನ್ನು ಮುಂದಿನ ಕೆಲವು ದಿನಗಳಲ್ಲೂ ಕೂಡ ಮಳೆ ಆಗುವಂತ ಆರೆಂಜ್ ಅಲರ್ಟ್ ಇದೀಗ ಹವಾಮಾನ ಇಲಾಖೆ ನೀಡಿರುವಂತದ್ದು. ಆದ್ರೆ ಒಂದು ಕಡೆ ನಿರಂತರ ಮಳೆಯಿಂದ ಏನು ಹಳ್ಳಕೊಳ್ಳಗಳು, ನಾಲಗಳು ಎಲ್ಲವೂ ಕೂಡ ಭರ್ತಿಯಾಗಿ ಹರಿತಾ ಇರುವಂತದ್ದು, ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ರೈತರು ತಮ್ಮ ಹೊಲಗಳಿಗೆ ಹೋಗಿ ತಾವು ಬೆಳೆದಂತ ಬೆಳೆಯನ್ನ ರಾಶಿ ಮಾಡಿಕೊಂಡು ತೆಗೆದುಕೊಂಡು ಬರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂತದ್ದು. ಇಲ್ಲಿರುವಂತಹ ಸಾಕಷ್ಟು ರೈತರು ತಮ್ಮ ಹೊಲಗಳಿಗೆ ಹೋಗಿ ಬರೋದಕ್ಕೇನೆ ಏನು ನಡೆದುಕೊಂಡು ಹೋಗಿ ಬರೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕಂತಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ನಾಲಾ ಹರಿತಾ ಇರುವಂತದ್ದು. ಈ ಒಂದು ನಾಲವನ್ನ ದಾಟ್ಕೊಂಡು ಆ ರೈತರು ತಮ್ಮ ಹೊಲಗಳಿಗೆ ಹೋಗಿ ಹೊಲದಲ್ಲಿ ಬೆಳೆದಂತ ಉದ್ದು, ಹೆಸರು, ಸೋಯಾ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ಕಟಾವು ಮಾಡಿಕೊಂಡು ತಂದು ಮಾರ್ಕೆಟ್ಗೆ ಹಾಕೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆ ಎಲ್ಲ ಬೆಳೆಗಳು ಹೊಲದಲ್ಲೇ ಇರುವಂತದ್ದು. ಸೊ ಹಾಗಾಗಿ ರೈತರು ನಡ್ಕೊಂಡು ಹೋಗೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಎತ್ತಿನ ಬಂಡಿ ಅಥವಾ ಟ್ರ್ಯಾಕ್ಟರ್, ಬೇರೆ ಬೇರೆ ವೆಹಿಕಲ್ಗಳು ಕೂಡ ಯಾವುದೇ ರೀತಿಯಾದಂತಹ ವೆಹಿಕಲ್ಗಳು ತೆಗೆದುಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ನೀರು ನಿಂತಿರುವಂತದ್ದು. ಹೀಗಾಗಿ ರೈತರು ಈ ಒಂದು ಪರ್ಯಾಯ ರಸ್ತೆಯನ್ನ ರಿಪೇರಿ ಮಾಡಿಸುವಂತ ಕೆಲಸಕ್ಕೆ ರೈತರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಸಾಕಷ್ಟು ರೈತರು ಕೂಡ ಈಗ ನನ್ನ ಜೊತೆ ಇರುವಂತದ್ದು. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಅವರ ಸಮಸ್ಯೆ ಇದೆ ಅನ್ನೋಂಥದ್ರ ಬಗ್ಗೆ. ಸರ್, ಏನ್ ಸಮಸ್ಯೆ ಈಗ ಪ್ರಮುಖವಾಗಿ ನಿಮ್ಗಂತ? ಸರ್, ಸಮಸ್ಯೆ ಅಂದ್ರೆ ನೋಡ್ರಿ, ಹೋಗ್ಬೇಕಾದ್ರಿ ಸರ್ ಹಾದಿ ಚಲೋ ಇಲ್ರಿ. ಈಗ ಅಂದಾರಿ ಬೆಳೆ ಇದು ಉದ್ದು ಬಂದವ್ರಿ, ಹೆಸರ್ರಿ, ಸೋಯಾ ರೀ, ಆಯ್ತು ಹೂವ ಕಡಿಬೇಕಾದ್ರಿ ಏನದಾರಿ ಹೋಗಪ್ಲೇನೆ ಇಲ್ರಿ. ಹೂವ ಹಚ್ಚಿಕೆಸಿಂದ ಅಲ್ಲಿ ಏನದಾರಿ ಬಿಟ್ಟು ಬಿಡೋದಾಗತ್ತದ್ರಿ. ಹಾದಿ ಇದ್ರೆ ಹೋಗಿ ಕಡ್ಲಿಕ್ ಬರ್ತದ್ರಿ. ಇದೇನ ಹಾದಿಗೆ ಏನದಾರಿ ದುರಸ್ತಿನೇ ಹೊಟ್ಟೆ ಇಲ್ರಿ. ಈಗ ನಾವ್ ಏನದಾರಿ ಏನ್ ಮಾಡಿದ್ರಿ ವ್ಯರ್ಥ ಆಗತ್ತದ್ರಿ. ಹಂಗಾಕಿಸಿಂದ ನಮ್ಮ ಏನದಾರಿ ನಿಮ್ಮ ಚಾನಲ್ದವ್ರ ಮುಖಾಂತರ ನಾವು ಅಳಿಯೋದು ತೋಡ್ಕೋತಿದವ್ರಿ ಸರ್. ಮತ್ತೊಬ್ರು ರೈತರು ಇದಾರೆ ಸರ್. ನಿಮ್ಮ ಹೊಲದಲ್ಲಿ ಏನ್ ಹಾಕಿದ್ರಿ? ಈಗ ಎಲ್ಲ ರಾಶಿ ಆಗಕ್ ಬಂದಿದೇನಾ? ಏನ್ ಈಗ ರೀ ಕಬ್ಬು ಮುಂದಿನ 2 ತಿಂಗಳ ಕಬ್ಬು ಕಡುವ ಬರ್ತಾರಿ. ಹೊಲದ ಮನೆಯಲ್ಲಿ ಖಾತಾ ತಂದು ಇಟ್ಟಿದಾರಿ. ಖಾತಾ ಹಾಕ್ಬೇಕಂದ್ರ ಮಳಿ ಬಿಡಲ್ರಿ. ಒಟ್ಟು ದಾರಿ ಹೋಲಿಗೆ ರಸ್ತೆ ದಾರಿ ಇಲ್ರಿ. ಇದು ಸುಮಾರು ವರ್ಷ ಹಿಂಗೆ ಸರ್. ಈ ನಮ್ಮ ರೈತರು ಹ್ಯಾಂಗ್ ಮಾಡಕ್ ಸರ್ ನಾವ್ರಿ? ಈಗ ಇದ್ದಿ ಕಬ್ಬನು ಖಾತಾ ಒಟ್ಟು ಅಲ್ಲಿದರಿ. ಈಗ 2 ರೀತಿ ದೀಪಾವಳಿ ಮಾಡಿ ಫ್ಯಾಕ್ಟ್ರಿ ಚಾಲು ಆಗಿರ್ತಾರಿ. ಕಬ್ಬಿಗೆ ಗಾಡಿ ಹೋಲಿಗೆ ರಸ್ತೆ ಇಲ್ರಿ.
ಈ ಮುಂದೆ ನಮಗೆ ಏನೇ ಮಾಡಿ ಸರ್ಕಾರ ಇದು ರಸ್ತೆ ಮಾಡ್ಕೊಡ್ಬೇಕು ಮಳೆ ತಕಾರಿ. ಬೆಳೆದಂತ ಬೆಳೆಯನ್ನ ತೆಗೆದುಕೊಂಡು ಬರೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಅಲ್ಲೇ ನಾಶವಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಆತಂಕ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಿಪರೀತವಾಗಿ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗುವಂತ ಭೀತಿ ಕೂಡ ಈಗ ಶುರುವಾಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಭಾಗಶಃ ಮುಳುಗಡೆ ಆಗಿದೆ. ಹಳ್ಳಿಕಟ್ಟೆ, ನಾಗರಕಲ್ಲು ದೇವಾಲಯಗಳು ಜಲಾವೃತ ಆಗಿದೆ. ಅಸ್ಥಿ ವಿಸರ್ಜನೆ ಮಾಡೋದಾಗಿರ್ಬೋದು, ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವಂತದ್ದಾಗಿರ್ಬೋದು, ಯಾವುದನ್ನು ಕೂಡ ನಡೆಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಿಷೇಧವನ್ನ ಕೂಡ ಈಗ ಹೇರಲಾಗಿದೆ. ಜಿಲ್ಲಾಡಳಿತದ ನಿರ್ಬಂಧದ ನಡುವೆಯೂ ಕೂಡ ಪಿಂಡ ಪ್ರದಾನ ಮಾಡಲಾಗ್ತಾ ಇದೆ. ಅಲ್ಲಿ ಸ್ವಲ್ಪ ಯಾಮಾರಾದ್ರೂ ಕೂಡ ನದಿಯಲ್ಲಿ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಪಶ್ಚಿಮ ವಾಹಿನಿ ಸಂಪೂರ್ಣವಾಗಿ ಮುಳುಗಡೆ. ನಿರ್ಬಂಧದ ನಡುವೆಯೂ ಕೂಡ ಅನೇಕರು ಹುಚ್ಚು ಸಾಹಸ ಮಾಡ್ತಾ ಇದ್ದಾರೆ ನೋಡಿ.